ದಿಲ್ಲಿನಲ್ಲಿ 9th ಕ್ಲಾಸ್ದ ಒಬ್ಬ 9 ವರ್ಷದ ಮಗು ಅವನ ತಾಯಿಯ ಒಡವೆಯನ್ನೇ ಮಾಡ್ತಾನೆ. ಆಕ್ಚುಲಿ ಐಫೋನ್ ತುಂಬಾ ದೊಡ್ಡ ಪ್ರಾಬ್ಲಮ್ ಫೇಸ್ ಮಾಡ್ತಿದೆ. ಪ್ರತಿ ವರ್ಷ 30%ಗಿಂತ ಜಾಸ್ತಿ ಸೇಲ್ ಆಗ್ತಾ ಇದೆ ಭಾರತದಲ್ಲಿ. ಗ್ಲೋಬಲಿ ಐಫೋನ್ ಸರಿಯಾಗಿ ಮಾರಾಟ ಆಗ್ತಾ ಇಲ್ಲ. 8 ಲಕ್ಷ ಪರ್ annum ಯಾರು ಹಣ ಗಳಿಸ್ತಾ ಇದ್ದಾರೆ, ಅವನಿಗೆ ಕೂಡ ಒಂದು ತಿಂಗಳ ಪೇಮೆಂಟ್ಗಿಂತ ಜಾಸ್ತಿ ಇರುತ್ತೆ ಈ ಐಫೋನ್ ಪ್ರಮೋಷನಲ್ ವಿಡಿಯೋ ನೋಡಿದ್ರೆ ಅದು ಹಾಲಿವುಡ್ ಮೂವೀಸ್ಗೆ ಕೂಡ ಟಕ್ಕರ್ ಕೊಡುತ್ತೆ. ಐಫೋನ್ ಪ್ರೈಸಸ್ ಚಿಕ್ಕ ಚಿಕ್ಕ ಫಾಂಟ್ ನಲ್ಲಿ ಟೈಪ್ ಮಾಡಿರ್ತಾರೆ, ಆದ್ರೆ ನೋ ಕಾಸ್ಟ್ EMI ಇನ್ಸ್ಟಾಲ್ಮೆಂಟ್ ಪ್ರೈಸ್ ದೊಡ್ಡ ದೊಡ್ಡ ಅಕ್ಷರನಲ್ಲಿ ಟೈಪ್ ಮಾಡಿರ್ತಾರೆ. ಇದೆಲ್ಲ ಡಿಸಿಷನ್ ಏರ್ ಕಂಡೀಷನ್ ಬೋರ್ಡ್ ರೂಮ್ ನಲ್ಲಿ ಆರಾಮಾಗಿ ತಗೋತಾರೆ. ಹ್ಯೂಮನ್ ಇಮೋಷನ್ ಜೊತೆ ಹೇಗೆ ಆಟ ಆಡಬೇಕು ಅಂತ ಇವ್ರಿಗೆ ಚೆನ್ನಾಗಿ ಗೊತ್ತಿದೆ. ಐಫೋನ್ ನೀವು ಐಫೋನ್ ತಗೊಳ್ಳೋಕೆ EMI ಹೆಲ್ಪ್ ತಗೋತೀರಾ ಅಂದ್ರೆ ನಿಮ್ಗೆ ಇನ್ನು ಐಫೋನ್ ಅಫೋರ್ಡ್ ಆಗೋದೇ ಇಲ್ಲ. Advanced iPhone we have ever created. ಭಾರತದ ಒಂದು ಚಿಕ್ಕ ಹಳ್ಳಿನಲ್ಲಿ ಈ ಹುಡುಗ ಅವನ ತಾಯಿಯಿಂದ ಐಫೋನ್ 15 ಡಿಮಾಂಡ್ ಮಾಡ್ತಾನೆ. ಆವಾಗ ಸ್ಪಷ್ಟವಾಗಿ ಅವನ ತಾಯಿ ಐಫೋನ್ ಕೊಡೋದಿಲ್ಲ ಅಂತಾಳೆ. ಆವಾಗ ಇವನು ಮನೆಯಲ್ಲಿ ಊಟ ಮಾಡೋದನ್ನೇ ಬಿಟ್ಟು ಬಿಡ್ತಾನೆ. 3 ದಿವಸದವರೆಗೂ ಅವನು ಊಟ ಮಾಡೋದೇ ಬಿಡ್ತಾನೆ. ಈಗ ಅವನ ಹಠಕ್ಕೋಸ್ಕರ ಅವರ ತಾಯಿ ಸೋತೋಗ್ತಾಳೆ, ಮತ್ತೆ ಅವನಿಗೆ ಐಫೋನ್ಗೆ ಅಂತ ಹಣ ಕೊಡ್ತಾಳೆ. ಆದ್ರೆ ನಿಮ್ಗೆ ಗೊತ್ತಿದೆಯಾ ಇವನ ತಾಯಿ ಏನ್ ಕೆಲಸ ಮಾಡ್ತಾಳೆ ಅಂತ? ಒಂದು ದೇವಸ್ಥಾನದ ಹೊರಗಡೆ ಹೂವಿನ ಹಾರಗಳನ್ನು ಮಾರ್ತಾಳೆ. ಹೌದು, ಇದು ನಿಜ. ದೇವಸ್ಥಾನ ಹೊರಗಡೆ ಹೂವು ಮಾರ್ತಾಳೆ. ಆದ್ರೂ ಕೂಡ ಇವನ್ ಮಗನ್ಗೆ 70,000 ರೂಪಾಯಿದ ಐಫೋನ್ ಬೇಕಂತೆ. ನೀವೇನ್ ನೋಡಿ. सारे पैसे लेकर आए हो तो किसने लेकर आए हो? आईफोन खरीदने के लिए क्या हो? इसको पैसा आप दी है या आप? हम बाबू इसको पैसा आप दिए? तो क्या है कि मंदिर में फूल बेचते हैं, ये सच बात है? फूल पत्ती हम बेचीला भैया, ये खाली हमसे 3 दिन से खाना ना खाता हूँ। अच्छा, ये खाना नहीं खा रहे? आईफोन के लिए खाना नहीं खा रहे? ನೋಡಿ, ಇದು ಒಂದೇ ಕತೆ ಇಲ್ಲ. ದಿಲ್ಲಿನಲ್ಲಿ 9th ಕ್ಲಾಸ್ದ ಒಬ್ಬ 9 ವರ್ಷದ ಮಗು ಅವನ ತಾಯಿಯ ಒಡವೆಯನ್ನೇ ಮಾಡ್ತಾನೆ. ಯಾಕೆ? ಅವನಿಗೆ ಐಫೋನ್ ಬೇಕಾಗಿತ್ತು. ಇಂಡಿಯನ್ ಐಫೋನ್ಸ್ಗೆ ಸ್ವಲ್ಪ ಜಾಸ್ತಿನೇ ಕ್ರೇಜಿ ಇದ್ದಾರೆ. ಇದು ಐಫೋನ್ಗೆ ಚೆನ್ನಾಗಿ ಗೊತ್ತಿದೆ. फिर से आया हूँ 3 बजे से 17 घंटे लाइन में रुका फर्स्ट आईफोन लेने के लिए इंडिया के पहले एप्पल स्टोर से। मैंने सुबह से वेट किया यहाँ पे, करीबी 4 बजे से मैं खड़ा हुआ हूँ, तब जाके मेरे को मिला है। ಆಕ್ಚುಲಿ ಐಫೋನ್ ತುಂಬಾ ದೊಡ್ಡ ಪ್ರಾಬ್ಲಮ್ ಫೇಸ್ ಮಾಡ್ತಿದೆ. ಇದು ನೋಡಿ ಐಫೋನ್ 16. And some of the pre-order sales analysis seem like they might be a little bit disappointing. Apple shares under pressure here as investors weigh signals on weak demand for the tech giant's new iPhone 16. ಫೈನಾನ್ಷಿಯಲ್ ಅನಾಲಿಸಿಸ್ ಪ್ರಕಾರ ಐಫೋನ್ 16 ಫೋನ್ಸ್ ಐಫೋನ್ 15 ಗಿಂತ ಕಡಿಮೆ ಮಾರಾಟ ಆಗಿದೆ. ಇನ್ಫ್ಯಾಕ್ಟ್ ನೀವು ಈ ಚಾರ್ಟ್ ನೋಡಿ, ಇದರಲ್ಲಿ ಪ್ರತಿ ವರ್ಷ ಐಫೋನ್ ಎಷ್ಟು ಮಾರಾಟ ಆಗಿದೆ ಅಂತ ತೋರಿಸ್ತಾ ಇದ್ದಾರೆ. ನಿಮ್ಗೆ ಈ ಚಾರ್ಟ್ ನಲ್ಲಿ ಏನಾದರೂ ಪ್ರಾಬ್ಲಮ್ ಕಾಣ್ತಿದೆಯಾ? 2015 ಆದ್ಮೇಲೆ ಐಫೋನ್ ಸೇಲ್ಸ್ ಕಾನ್ಸ್ಟೆಂಟ್ ಆಗಿದೆ, ಅಂದ್ರೆ ಸೇಲ್ಸ್ ಜಾಸ್ತಿ ಆಗ್ತಾನೆ ಇಲ್ಲ. 2024ನಲ್ಲಿ ಆಕ್ಚುಲಿ ಸೇಲ್ಸ್ ಕಡಿಮೆ ಆಗುತ್ತೆ ಅಂತ ಪ್ರೆಡಿಕ್ಷನ್ ಕೂಡ ಮಾಡಿದ್ರು. ಈಗ ಒಂದು ಕಡೆ ಐಫೋನ್ ಮಾರಾಟ ಕಡಿಮೆ ಆಗಿದೆ. ಅದರಲ್ಲಿ ಸ್ವಲ್ಪ ಭಾರತದ ಪರಿಸ್ಥಿತಿ ನೋಡಿ. ಇದು ಪ್ರತಿ ವರ್ಷ ಎಷ್ಟು ಮಾರಾಟ ಆಗ್ತಾ ಇದೆ ಅದರ ಡಾಟಾ ಇದೆ. 2024ನಲ್ಲಿ 6.5 ಮಿಲಿಯನ್ ಅಂದ್ರೆ 65 ಲಕ್ಷ ಐಫೋನ್ ಮಾರಾಟ ಆಯಿತು ಭಾರತದಲ್ಲಿ. 2023ನಲ್ಲಿ 95 ಲಕ್ಷ ಐಫೋನ್ ಮಾರಾಟ ಆಗಿದೆ. ಮತ್ತೆ 2024ನಲ್ಲಿ 1.3 ಕೋಟಿ ಪ್ರೊಜೆಕ್ಟೆಡ್ ಇದೆ ಮಾರಾಟ ಆಗೋದು. ಈ ನಂಬರ್ಸ್ ಮೇಲೆ ನೀವು ಸ್ವಲ್ಪ ಗಮನ ಕೊಟ್ರೆ ಪ್ರತಿ ವರ್ಷ 30%ಗಿಂತ ಜಾಸ್ತಿ ಸೇಲ್ ಆಗ್ತಾ ಇದೆ ಭಾರತದಲ್ಲಿ. ಯೋಚನೆ ಮಾಡಿ, ಗ್ಲೋಬಲಿ ಐಫೋನ್ ಸರಿಯಾಗಿ ಮಾರಾಟ ಆಗ್ತಾ ಇಲ್ಲ, ಕಾನ್ಸ್ಟೆಂಟ್ಲಿ ಸೇಲ್ ಡಿಕ್ರೀಸ್ ಆಗಿದೆ. ಆದ್ರೆ ಇನ್ನೊಂದ್ ಕಡೆ ನಮ್ಮ ಭಾರತದಲ್ಲಿ ಐಫೋನ್ ಸೇಲ್ಸ್ ತುಂಬಾ ಜಾಸ್ತಿ ಆಗ್ತಾ ಇದೆ. ಈಗ ಇಂಥ ಸಿಚುವೇಶನ್ ನಲ್ಲಿ ಆಪಲ್ಗೆ, ಟಿಮ್ ಕುಕ್ಗೆ ಇಂಡಿಯನ್ ಮಾರ್ಕೆಟ್ ತುಂಬಾ ಇಂಪಾರ್ಟೆಂಟ್ ಆಗಿದೆ. 18 ಏಪ್ರಿಲ್ 2023ನಲ್ಲಿ ಟಿಮ್ ಕುಕ್ ಇಂಡಿಯಾಗೆ ಬಂದು ಮುಂಬೈನಲ್ಲಿ ಅಫಿಷಿಯಲಿ ಆಪಲ್ ಸ್ಟೋರ್ ಲಾಂಚ್ ಮಾಡ್ತಾರೆ. ಮತ್ತೆ 2 ದಿವಸ ಆದ್ಮೇಲೆ ದಿಲ್ಲಿನಲ್ಲಿ ಇನ್ನೊಂದು ಅಫಿಷಿಯಲ್ ಆಪಲ್ ಸ್ಟೋರ್ ಲಾಂಚ್ ಮಾಡ್ತಾರೆ. ಮೊದಲು ನಿಮ್ಗೆ ಏನಾದರೂ ಆಪಲ್ ಪ್ರಾಡಕ್ಟ್ ಪರ್ಚೇಸ್ ಮಾಡಬೇಕು ಅಂದ್ರೆ ಆಪಲ್ ರೀಸೆಲ್ಲರ್ಸ್ ಹತ್ರ ಹೋಗಿ ಪರ್ಚೇಸ್ ಮಾಡ್ಬೇಕಾಗ್ತಾ ಇತ್ತು. ಫಾರ್ ಎಕ್ಸಾಂಪಲ್ ಇಮ್ಯಾಜಿನ್, ಫ್ಯೂಚರ್ ವರ್ಲ್ಡ್, ಐಪ್ಲಾನೆಟ್. ಆದ್ರೆ ಈಗ ಆಪಲ್ದವರು ಅಫಿಷಿಯಲ್ಸ್ ಅವರ ಸ್ಟೋರ್ ಲಾಂಚ್ ಮಾಡಿದ್ದಾರೆ, ಅಲ್ಲಿಂದ ನೀವು ಪರ್ಚೇಸ್ ಮಾಡಬಹುದು. ಆದ್ರೂ ಇವತ್ತು ಕೂಡ ಐಫೋನ್ ನಲ್ಲಿ ಒಂದು ದೊಡ್ಡ ಪ್ರಾಬ್ಲಮ್ ನಡೀತಾ ಇದೆ ನೋಡಿ. ಹೊಸ ಐಫೋನ್ ಪ್ರೈಸ್ ಏನಿದೆ ಅದು ಅರೌಂಡ್ 75,000 ರೂಪಾಯಿ ಇರುತ್ತೆ. ಗೋಲ್ಡ್ಮನ್ ಸ್ಯಾಕ್ಸ್ ಅವರ ರಿಪೋರ್ಟ್ ಪ್ರಕಾರ ಭಾರತದಲ್ಲಿ ಬರೀ 6 ಕೋಟಿ ಜನಗಳು 8 ಲಕ್ಷ ಪರ್ annum ಹಣ ಗಳಿಸ್ತಾರೆ. 11 ಕೋಟಿ ಜನಗಳು 4 ರಿಂದ 8 ಲಕ್ಷ ಪರ್ annum ಹಣ ಗಳಿಸ್ತಾರೆ. ಮತ್ತೆ ಉಳಿದಿರೋರು 80% ಜನಗಳು ಇವರು ಪ್ರತಿ ವರ್ಷ 4 ಲಕ್ಷಕ್ಕಿಂತ ಕಡಿಮೆ ಹಣ ಗಳಿಸ್ತಾರೆ. ಈಗ ನೀವೇ ಇಲ್ಲಿ ಯೋಚನೆ ಮಾಡಿ, ಐಫೋನ್ ಇದರಲ್ಲಿ ಯಾರು ಜಾಸ್ತಿ ತಗೋಬೇಕು ಅಂತ? ಐಫೋನ್ ಈ ಟಾಪ್ ನಲ್ಲಿ 6 ಕೋಟಿ ಜನಗಳು ಇದ್ದಾರೆ ಅಲ್ವಾ? ಇವರು 8 ಲಕ್ಷಕ್ಕಿಂತ ಜಾಸ್ತಿ ಹಣ ಗಳಿಸ್ತಾರೆ ಪರ್ annum. ಇವರೇ ಪರ್ಚೇಸ್ ಮಾಡಬೇಕು. ಆದ್ರೆ ನೆನಪ ಇರಲಿ, 8 ಲಕ್ಷ ಪರ್ annum ಯಾರು ಹಣ ಗಳಿಸ್ತಾ ಇದ್ದಾರೆ ಅವನಿಗೆ ಕೂಡ ಒಂದು ತಿಂಗಳ ಪೇಮೆಂಟ್ಗಿಂತ ಜಾಸ್ತಿ ಇರುತ್ತೆ ಈ ಐಫೋನ್ ಪ್ರೈಸ್. ಇದಕ್ಕೆ ಕೂಡ ಅಫೋರ್ಡೆಬಿಲಿಟಿ ಅನ್ನೋದಕ್ಕೆ ಆಗೋದಿಲ್ಲ. ಆದ್ರೂ ಕೂಡ ಅವನು ತಗೋಬಹುದು. ಈ ಗ್ರಾಫ್ ನೆನಪಿದೆ, 2024ನಲ್ಲಿ ಭಾರತದಲ್ಲಿ ಸುಮಾರು 1.3 ಕೋಟಿ ಜನಗಳು ಐಫೋನ್ ತಗೋಬಹುದು ಅಂತ ಒಂದು ಪ್ರೆಡಿಕ್ಷನ್ ಇರುತ್ತೆ. ಈಗ ಆಪಲ್ಗೆ ಗ್ರೋ ಮಾಡಬೇಕು ಅಂದ್ರೆ ಈ 4 ಲಕ್ಷಕ್ಕಿಂತ ಕಡಿಮೆ ಯಾರು ಹಣ ಗಳಿಸ್ತಿದ್ದಾರೆ ಪ್ರತಿ ವರ್ಷ, ಇವ್ರಿಗೆ ಕೂಡ ಐಫೋನ್ ಸೆಲ್ ಮಾಡಬೇಕಾಗುತ್ತೆ. ಬರೀ ಟಾಪ್ ನಲ್ಲಿ ಇರುವ 6 ಕೋಟಿ ಜನಗಳಿಂದ ಈಗ ಕೆಲಸ ಆಗೋದಿಲ್ಲ.
ಈಗ ಇಲ್ಲಿ ಒಂದು ಗೇಮ್ ಶುರು ಆಗುತ್ತೆ. Most pro iPhone ever. These are the best iPhones we've ever created. Most advanced iPhones that we have ever built. The most advanced iPhone we have ever created. The most advanced smartphone we've ever made. It's best iPhone. The most advanced iPhone. The most advanced iPhone. The most amazing iPhone ever. ಐಫೋನ್ ಪ್ರಮೋಷನಲ್ ವಿಡಿಯೋ ನೋಡಿದ್ರೆ ಅದು ಹಾಲಿವುಡ್ ಮೂವೀಸ್ಗೆ ಕೂಡ ಟಕ್ಕರ್ ಕೊಡುತ್ತೆ. ಇದೇ ತರದ ಪ್ರಮೋಷನಲ್ ವಿಡಿಯೋ ಮಾಡಿ ಐಫೋನ್ ಹಂಗರ್ ಜಾಸ್ತಿ ಮಾಡ್ತಾರೆ ಜನಗಳ ಮನಸ್ಸಿನಲ್ಲಿ. ಆದ್ರೆ ನಿಜವಾದ ಆಟ ಇನ್ ಮುಂದೆ ಶುರು ಆಗುತ್ತೆ. ಭಾರತದಲ್ಲಿ 70% ಐಫೋನ್ EMI ಮೇಲೆ ಮಾರಾಟ ಆಗುತ್ತೆ. ಸರಳ ಶಬ್ದದಲ್ಲಿ ಹೇಳ್ಬೇಕು ಅಂದ್ರೆ ಈ 70% ಜನಗಳ ಹತ್ರ ಐಫೋನ್ ತಗೋಬೇಕಾದ್ರೆ ಆ ಐಫೋನ್ ಪ್ರೈಸ್ ಅಷ್ಟು ಕೂಡ ಹಣ ಇರೋದಿಲ್ಲ ಇವ್ರ ಹತ್ರ. ಆದ್ರೂ ತಗೋತಾರೆ EMI ಯೂಸ್ ಮಾಡಿ. ನಮ್ಮ ಭಾರತೀಯರಿಗೆ ಹಣ ತುಂಬಾ ಇಷ್ಟ ಇದೆ. ಆದ್ರೆ ಇದಕ್ಕಿಂತ ಜಾಸ್ತಿ ಇಷ್ಟ ಏನು ಅಂದ್ರೆ ಸ್ಟೇಟಸ್. 4 ಜನಗಳು ಏನು ಯೋಚನೆ ಮಾಡ್ತಾರೆ. ನೀವು ಚಿಕ್ಕವರಾಗಿರ್ತೀರ, ಅವಾಗ್ಲೇನೆ ಕೇಳಿರ್ತೀರ ಪಕ್ಕದ ಮನೆ ಅಂಕಲ್ ಮಗ ಎಷ್ಟು ಬ್ರಿಲಿಯಂಟ್ ಇದ್ದಾನೆ ಅಂತ. ಅವನ ಜೊತೆ ನಿಮ್ಮ ಕಂಪ್ಯಾರಿಸನ್ ಮಾಡ್ತಾ ಇರ್ತಾರೆ. ಎಕ್ಸ್ಟರ್ನಲ್ ವ್ಯಾಲಿಡೇಷನ್ ಇಷ್ಟು ಕಡಿಮೆ ವಯಸ್ಸಲ್ಲಿ ನಿಮ್ಮ ಮನಸ್ಸಿನಲ್ಲಿ ಶುರು ಆದ್ರೆ ಏನ್ ಅನ್ಸುತ್ತೆ? ಇದು ಇಷ್ಟು ಜಲ್ದಿ ನಿಮ್ಗೆ ಬಿಡಬಹುದಾ? ಇದೇ ಎಕ್ಸ್ಟರ್ನಲ್ ವ್ಯಾಲಿಡೇಷನ್ ಅಥವಾ ಸ್ಟೇಟಸ್ ಅಂತ ನಾವು ಐಫೋನ್ ಪರ್ಚೇಸ್ ಮಾಡ್ತೀವಿ. EMI ಮೇಲೆ ಕೂಡ ತಗೊಳಕ್ಕೆ ರೆಡಿ ಆಗ್ತೀವಿ. EMI ಅರ್ಥ ಮೊದಲು ಯಾವಾಗಾದ್ರೂ ತಿಳ್ಕೊಂಡಿದ್ದೀರಾ? ನಾವು ನಾಳಿನ ದಿವಸ ಇವತ್ತು ಕೊಂಡು ತಗೋತಾ ಇದೀವಿ EMI ಮೇಲೆ. ನೋ ಕಾಸ್ಟ್ EMI ಇದು ಇನ್ನೊಂದು ಮ್ಯಾಜಿಕ್ ಇದೆ. ನಾನು ನಿಮಗೆ ಚಾಲೆಂಜ್ ಮಾಡ್ತೀನಿ. ನಿಮ್ಮ ಫೋನ್ದಲ್ಲಿ ಅಮೆಝಾನ್ ಅಪ್ಲಿಕೇಶನ್ ಓಪನ್ ಮಾಡಿ. ಈಗ ಇಲ್ಲಿ ಐಫೋನ್ ಪ್ರೈಸಸ್ ಸ್ವಲ್ಪ ಚೆಕ್ ಮಾಡಿ. ಇಲ್ಲಿ ಐಫೋನ್ ಪ್ರೈಸಸ್ ಚಿಕ್ಕ ಚಿಕ್ಕ ಫಾಂಟ್ ನಲ್ಲಿ ಟೈಪ್ ಮಾಡಿರ್ತಾರೆ. ಆದ್ರೆ ನೋ ಕಾಸ್ಟ್ EMI ಇನ್ಸ್ಟಾಲ್ಮೆಂಟ್ ಪ್ರೈಸ್ ದೊಡ್ಡ ದೊಡ್ಡ ಅಕ್ಷರನಲ್ಲಿ ಟೈಪ್ ಮಾಡಿರ್ತಾರೆ. ನಿಮ್ಗೆ ಅನಿಸ್ಬೇಕು ಅಲ್ವಾ ಇದೇ ಪ್ರೈಸ್ ಇದೆ ಅಂತ. ಅಮೆಝಾನ್ ಬೇಕು ಅಂತಾನೆ ಹೀಗೆ ಮಾಡ್ತಾರೆ. ನೀವು ನೋ ಕಾಸ್ಟ್ EMI ಮೇಲೆ ಪರ್ಚೇಸ್ ಮಾಡಬೇಕು ಅಂತ. ಯಾಕಂದ್ರೆ ಇದರಿಂದ ನಿಮ್ಗೆ ಎಷ್ಟು ಅಗತ್ಯ ಇರುತ್ತೆ ಅದಕ್ಕಿಂತ ಜಾಸ್ತಿನೇ ನೀವು ಪರ್ಚೇಸ್ ಮಾಡ್ತೀರಾ EMI ಮೇಲೆ. ಅಮೆಝಾನ್ಗೆ ಗೊತ್ತಿದೆ ಈ ಚಿಕ್ಕವಾದ ಪ್ರೈಸ್ ನಿಮ್ಗೆ ಮೊದಲು ಕಾಣಿಸಿದ್ರೆ ಆವಾಗ ಆ ಪ್ರಾಡಕ್ಟ್ ನಿಮ್ಗೆ ಅಫೋರ್ಡೆಬಲ್ ಅನ್ಸೋಕೆ ಶುರು ಆಗುತ್ತೆ. ಅದಕ್ಕೆ ರಿಯಲ್ ಪ್ರೈಸ್ ಚಿಕ್ಕದಾಗಿರುತ್ತೆ. ಈ ತರದ ಕೆಲಸ ಆಪಲ್ ದವರು ಭಾರತದಲ್ಲಿ ಅಷ್ಟೇ ಅಲ್ಲ US ನಲ್ಲಿ ಕೂಡ ಮಾಡ್ತಾ ಇದ್ದಾರೆ. US ನಲ್ಲಿ ಆಪಲ್ ಅವರ ಸ್ವಂತದ ಕ್ರೆಡಿಟ್ ಕಾರ್ಡ್ ಲಾಂಚ್ ಮಾಡಿದ್ದಾರೆ. ಇದಕ್ಕೆ ಆಪಲ್ ಕ್ರೆಡಿಟ್ ಕಾರ್ಡ್ ಅಂತಾರೆ. ಇದರಿಂದ ನೀವು ಯಾವುದೇ ಆಪಲ್ ಪ್ರಾಡಕ್ಟ್ 0 ಇಂಟ್ರೆಸ್ಟ್ EMI ಮೇಲೆ ಖರೀದಿ ಮಾಡಬಹುದು. ಉದ್ದೇಶ ತುಂಬಾ ಕ್ಲಿಯರ್ ಆಗಿದೆ. ಪ್ರಾಡಕ್ಟ್ ಪ್ರೈಸ್ ಕಡಿಮೆ ಮಾಡೋಕೆ ಅಂತೂ ಸಾಧ್ಯ ಇಲ್ಲ. ಆದ್ರೂ ಕೂಡ ನಿಮ್ಗೆ ಕಾಸ್ಟ್ಲಿ ಪ್ರಾಡಕ್ಟ್ ಹೇಗಾದ್ರೂ ಅವರ ಪ್ರಾಡಕ್ಟ್ ಸೇಲ್ ಮಾಡಲೇಬೇಕು. ಅದಕ್ಕೆ ನಿಮ್ಗೆ ನಿಮ್ಮ ಫ್ಯೂಚರ್ ಅರ್ನಿಂಗ್ ನಿಂದ ಇವತ್ತು ಐಫೋನ್ ಸೇಲ್ ಮಾಡ್ತಾರೆ EMI ಹೆಸರದಲ್ಲಿ. ಸ್ವಲ್ಪ ಗಮನ ಕೊಟ್ಟು ಇದರ ಬಗ್ಗೆ ಯೋಚನೆ ಮಾಡಿ. ನಿಮ್ಮ ಫ್ಯೂಚರ್ ಅರ್ನಿಂಗ್ ನಿಂದಾನೆ ನೀವು ಐಫೋನ್ ತಗೋತಿದ್ದೀರಾ. ಈಗ ಸ್ವಲ್ಪ ಟೈಮ್ ಆಯ್ತು ಫೈನಾನ್ಷಿಯಲ್ ಅಡ್ವೈಸ್ ಬಗ್ಗೆ. ನೀವು ಯಾವಾಗ ಯಾವುದೇ ಫೋನ್ ತಗೋತೀರಾ ಅವಾಗ ನಿಮ್ಮ ಮಂತ್ಲಿ ಇನ್ ಹ್ಯಾಂಡ್ ಸ್ಯಾಲರಿಗಿಂತ ಜಾಸ್ತಿ ಫೋನ್ ಮೇಲೆ ಖರ್ಚು ಮಾಡಬೇಡಿ. ಫಾರ್ ಎಕ್ಸಾಂಪಲ್ ನಿಮ್ಮ ಮಂತ್ಲಿ ಸ್ಯಾಲರಿ ಇನ್ ಹ್ಯಾಂಡ್ ಇದೆ 50,000 ರೂಪಾಯಿ. ಸೊ ಈಗ ನೀವು 50,000ಗಿಂತ ಜಾಸ್ತಿ ಪ್ರೈಸ್ ಇರುವ ಫೋನ್ ಬಗ್ಗೆ ಯೋಚನೆ ಕೂಡ ಮಾಡಬೇಡಿ. ಇದು ನಾ ಅಪ್ಪರ್ ಲಿಮಿಟ್ ಹೇಳ್ತಾ ಇದ್ದೀನಿ. ಆಕ್ಚುಲಿ ಇದಕ್ಕಿಂತ ಕಡಿಮೆ ಪ್ರೈಸ್ ಇರುವ ಫೋನ್ನೇ ತಗೋಬೇಕು ನೀವು. ಇದರ ಅರ್ಥ ಏನು ಅಂದ್ರೆ ಒಂದು ಬ್ರ್ಯಾಂಡ್ ನ್ಯೂ ಐಫೋನ್ 16 ನಿಮ್ಗೆ ತಗೋಬೇಕಾದ್ರೆ ನಿಮ್ಮ ಮಂತ್ಲಿ ಇನ್ ಹ್ಯಾಂಡ್ ಸ್ಯಾಲರಿ ಇರಬೇಕು ಅಟ್ ಲೀಸ್ಟ್ ಮಿನಿಮಮ್ 70,000 ರೂಪಾಯಿ. ಯಾವುದು ಐಫೋನ್ EMI ಮೇಲೆ ತಗೊಳ್ಳೋ ಹಾಗೆ ಇಲ್ವೇ ಇಲ್ಲ. ಇದರಿಂದ ನಿಮ್ಮ ಫ್ಯೂಚರ್ ನಿಮ್ಮ ಪ್ರೆಸೆಂಟ್ಗೆ ಥ್ಯಾಂಕ್ಸ್ ಹೇಳುತ್ತೆ. ಇದು ಮಾತ್ರ ಮರಿಬೇಡಿ. ಆಪಲ್ಗೆ ಗೊತ್ತಿದೆ ಇವರ ಫೋನ್ ಮೇನ್ಲಿ ಬ್ರ್ಯಾಂಡ್ ಮೇಲೆನೆ ಮಾರಾಟ ಆಗ್ತಾ ಇದೆ ಅಂತ. ಯಾವಾಗ ಐಫೋನ್ ಲಾಂಚ್ ಆಗುತ್ತೆ ಆವಾಗ ಪ್ರಮೋಷನಲ್ ವಿಡಿಯೋ ನೋಡಿದಿರಾ? ಇದು ಹೈ ಬಜೆಟ್ ಮೂವಿಗಿಂತ ಕಡಿಮೆ ಇರೋದಿಲ್ಲ. ಯಾವತ್ತು ದೊಡ್ಡ ದೊಡ್ಡ ಆಕ್ಟರ್ಸ್ ಐಫೋನ್ ಯೂಸ್ ಮಾಡ್ತಿರೋ ಹಾಗೆ ತೋರಿಸ್ತಾರೆ. ಇವ್ರಿಗೆ ಗೊತ್ತಿದೆ ವ್ಯಾಲ್ಯೂ ಇಲ್ಲ, ಬ್ರ್ಯಾಂಡ್ ವ್ಯಾಲ್ಯೂ ತೋರಿಸಿದ್ರೆ ಇವ್ರಿಗೆ ಒಳ್ಳೇದು ಅಂತ. ಇದು ಇದೆ ಐಫೋನ್ SE. ಇದು ಒಂದು ಬಜೆಟ್ ಫೋನ್ ಅಂತ ಇತ್ತು. ಯಾರ ಹತ್ರ ಜಾಸ್ತಿ ಬಜೆಟ್ ಇಲ್ಲ ಆದ್ರೂ ಕೂಡ ಅವ್ರಿಗೆ ಐಫೋನ್ ಬೇಕಾಗಿರುತ್ತೆ. ಅವ್ರಿಗೆ ಅಂತ ಈ ಫೋನ್ ಲಾಂಚ್ ಮಾಡಿದ್ರು. ಆದ್ರೆ ಈ ಫೋನ್ ತುಂಬಾ ದೊಡ್ಡ ಫೇಲ್ ಆಯ್ತು. ಇದರ ಜಾಸ್ತಿ ಸೇಲ್ಸ್ ಆಗ್ಲೇ ಇಲ್ಲ. ಅದಕ್ಕೆ ಇಷ್ಟು ದಿವಸ ಆದ್ಮೇಲೆ ಈ ಫೋನ್ಗೆ ಅವರು ಅಪ್ಡೇಟ್ ಲಾಂಚ್ ಮಾಡಲೇ ಇಲ್ಲ. ಆಪಲ್ಗೆ ಗೊತ್ತಿದೆ ಯಾವುದೇ ಪ್ರಾಡಕ್ಟ್ ಮಾರಾಟ ಆಗಬೇಕು ಅಂದ್ರೆ ಆಸ್ ಎ ಲಕ್ಸರಿ ಪ್ರಾಡಕ್ಟ್ ಅಂತ ತೋರಿಸಲೇಬೇಕು. ಆಪಲ್ಗೆ ಗೊತ್ತಿದೆ ಐಫೋನ್ ಪ್ರೈಸ್ ಅನ್ಅಫೋರ್ಡೆಬಲ್ ಇದ್ರೆ ಮಾತ್ರ ಜಾಸ್ತಿ ಸೇಲ್ ಆಗುತ್ತೆ ಅಂತ. ಆಪಲ್ಗೆ ಗೊತ್ತಿದೆ ಐಫೋನ್ ಅನ್ಅಫೋರ್ಡೆಬಲ್ ಇದೆ ಅಂತ. ಅದಕ್ಕೆ ಇವರು ತುಂಬಾ ಜಾಸ್ತಿ ಕ್ರೆಡಿಟ್ ಕಾರ್ಡ್ ಕಂಪ್ನಿ ಜೊತೆ ಟೈ ಅಪ್ ಮಾಡ್ತಾರೆ. ಇದರಿಂದ ಐಫೋನ್ಸ್ ನಿಮ್ಗೆ ಲೋನ್ ಮೇಲೆ ಮಾರಾಟ ಮಾಡಬೇಕು ಅಲ್ವಾ? ಇದರ ಬಗ್ಗೆ ಸ್ವಲ್ಪ ಡೀಪ್ಲಿ ಯೋಚನೆ ಮಾಡಿ. ಮತ್ತೆ ಐಫೋನ್ ಟ್ರ್ಯಾಪ್ ನಲ್ಲಿ ಮಾತ್ರ ಸಿಗಬೇಡಿ. ಈ ವಿಡಿಯೋ ಟೈಟಲ್ ಟ್ರ್ಯಾಪ್ ಅಂತ ಇದೆ. ಆದ್ರೆ ನಾನು ಐಫೋನ್ ಸೇಲ್ಸ್ ಡಾಟಾ ತೋರಿಸಿದೆ. ಯಾಕೆ ಇವರು ಭಾರತದಲ್ಲಿ ಇಷ್ಟು ಫೋಕಸ್ ಮಾಡ್ತಾ ಇದ್ದಾರೆ ಅದು ಕೂಡ ಹೇಳಿದೆ. ಯಾಕಂದ್ರೆ ಇದು ನೀವು ಅರ್ಥ ಮಾಡ್ಕೋಬೇಕು ಅಂತ. ಐಫೋನ್ ಅರೌಂಡ್ ಎಲ್ಲ ಡಿಸಿಷನ್ ಏನ್ ತಗೋತಾರೆ ಅಲ್ವಾ? ಫಾರ್ ಎಕ್ಸಾಂಪಲ್ ಯಾರ ಜೊತೆ ನೋ ಕಾಸ್ಟ್ EMI ಪಾರ್ಟ್ನರ್ಶಿಪ್ ಮಾಡಬೇಕು, ಎಷ್ಟು ಫೋನ್ ಮಾರಾಟ ಆಗಬೇಕು, ಪ್ರೈಸ್ ಪಾಯಿಂಟ್ ಏನ್ ಇಡಬೇಕು, ಇದೆಲ್ಲ ಡಿಸಿಷನ್ ಏರ್ ಕಂಡೀಷನ್ ಬೋರ್ಡ್ ರೂಮ್ ನಲ್ಲಿ ಆರಾಮಾಗಿ ತಗೋತಾರೆ. ಇವ್ರಿಗೆ ಗೊತ್ತಿದೆ ಹ್ಯೂಮನ್ ಇಮೋಷನ್ ಹೇಗೆ ಹ್ಯಾಕ್ ಮಾಡಬೇಕು ಅಂತ, ಹ್ಯೂಮನ್ ಇಮೋಷನ್ ಜೊತೆ ಹೇಗೆ ಆಟ ಆಡಬೇಕು ಅಂತ ಇವ್ರಿಗೆ ಚೆನ್ನಾಗಿ ಗೊತ್ತಿದೆ. ಐಫೋನ್ ತಗೋತೀರಾ ನೋ ಪ್ರಾಬ್ಲಮ್, ಬಟ್ ಟ್ರೂಲಿ ಅಫೋರ್ಡೆಬಲ್ ಇದ್ರೆ ಮಾತ್ರ ಅವಾಗ ಪರ್ಚೇಸ್ ಮಾಡಿ ಐಫೋನ್. ನೀವು ಐಫೋನ್ ತಗೊಳಕ್ಕೆ EMI ಹೆಲ್ಪ್ ತಗೋತೀರಾ ಅಂದ್ರೆ ನಿಮ್ಗೆ ಇನ್ನು ಐಫೋನ್ ಅಫೋರ್ಡ್ ಆಗೋದೇ ಇಲ್ಲ. ನೋ ಕಾಸ್ಟ್ EMI ದಲ್ಲಿ ಕೂಡ ತುಂಬಾ ಹಿಡನ್ ಚಾರ್ಜಸ್ ಇರುತ್ತೆ. ಇದ್ರ ಬಗ್ಗೆ ಕೂಡ ನೆಕ್ಸ್ಟ್ ವಿಡಿಯೋ ಮಾಡೋಣ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ಸ್. ಜೈ ಹಿಂದ್.